ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇರ್ ಕೇರ್ ರೂಟೀನ್ ಅಂತ ಬಂದಾಗ 4 ಸ್ಟೆಪ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಹೇರ್ ಆಯಿಲಿಂಗು. ಯಾವಾಗ ಹೇರ್ ಆಯಿಲಿಂಗ್ ಮಾಡಬೇಕು, ಸೊ ಯಾರು ಎಷ್ಟು ಹೇರ್ ಆಯಿಲಿಂಗ್ ಮಾಡಬೇಕು, ಸೊ ವಾರ ಪೂರ್ತಿ ಮಾಡಬೇಕಾ ಅಥವಾ ವಾರದಲ್ಲಿ 2 ದಿನ ಒಂದೊಂದು ದಿನ ಬಿಟ್ಟು ಬಿಟ್ಟು ಮಾಡಬೇಕಾ, ಸೊ ಈ ಥರ ಕನ್ಫ್ಯೂಸ್ ತುಂಬ ಜನರಿಗಿರುತ್ತೆ. ಸೊ ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂದರೆ ಹೇರ್ ಆಯಿಲಿಂಗ್ ಬಂದುಬಿಟ್ಟು ಸೊ ವೀಕ್ಲಿ ಟ್ವೈಸ್ ಆಗಿ ಯೂಸ್ ಮಾಡ್ತೀನಿ. ಸೊ ನಾನು ಯಾವಾಗ ಹೇರ್ ವಾಶ್ ಮಾಡ್ತೀನಿ ಆವಾಗ ಹೇರ್ ಆಯಿಲಿಂಗ್ನ ಪ್ರಿಪೇರ್ ಮಾಡ್ತೀನಿ. ಸೊ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತೀರಾ ಅಂದರೆ ಸೊ ಡೈಲಿ ಪೂರ್ತಿ ಹೇರ್ನ ಆಯಿಲಾಗಿ ಇಟ್ಕೋತೀರಾ. ಸೊ ಸ್ಕಾಲ್ಪ್ ಬಂದುಬಿಟ್ಟು ಆಯಿಲಿ ಸ್ಕಾಲ್ಪ್ ಆಗೋ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಈಚಿಂಗ್ ಆಗಿರ್ಬೋದು, ಪಿಂಪಲ್ ಆಗಿರ್ಬೋದು, ಕಿಲ್ಸ್ ಈ ಥರ ತುಂಬ ಪ್ರಾಬ್ಲಮ್ ಆಗುತ್ತೆ. ಹೇರ್ನ ಗ್ರೋತ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಹೇರ್ ಫಾಲಿಗೂ ಮುಖ್ಯ ಕಾರಣ ಹೇರ್ ಆಯಿಲಿಂಗ್ ಅಂತ ಹೇಳ್ತೀನಿ. ಸೊ ತುಂಬ ಜನ ಈ ಮಿಸ್ಟೇಕ್ ಮಾಡ್ತೀರಾ. ಸೊ ಆಮೇಲೆ ಹೇಳ್ತೀರಾ ನನಗೆ ಹೇರ್ ಫಾಲ್ ಆಗ್ತಿದೆ, ಹೇರ್ ಗ್ರೋತ್ ಆಗ್ತಿಲ್ಲ, ಸೊ ಹೇರ್ ತುಂಬ ಕಡಿಮೆ ಆಗ್ತಿದೆ, ಸೊ ನಾನು ಸಲೂನ್ಗೆ ಹೋಗ್ತೀನಿ, ಹಾಗೆ ಹೀಗೆ. ಸೊ ನಿಮಗೆ ಹೇರ್ ಫಾಲ್ ಆಗಬಾರ್ದು, ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗಬೇಕು ಅಂದರೆ ಸೊ ವೀಕ್ಲಿ ಟ್ವೈಸ್ ಆಗಿ ನೀವು ಆಯಿಲಿಂಗ್ನ ಮಾಡ್ಕೊಳ್ಳಿ. ಸೊ ಡೇ ಪೂರ್ತಿ ಆಯಿಲ್ನ ಬಿಡಬೇಡಿ ನಿಮ್ಮ ಸ್ಕಾಲ್ಪಿಗೆ. ಸೊ ಜಸ್ಟ್ ನೀವು ಯಾವಾಗ ಹೇರ್ ವಾಶ್ ಮಾಡ್ತೀರಾ ಅದಕ್ಕೆ 1 ಅವರ್ ಮುಂಚೆನೇ ಹೇರ್ ಆಯಿಲಿಂಗ್ ಮಾಡ್ಕೊಳ್ಳಿ. ಅದಾದ ನಂತರ ಹೇರ್ ವಾಶ್ ಮಾಡ್ಕೊಳ್ಳಿ. ನಿಮಗೆ ಯಾವ ಶಾಂಪು ಬೇಕೋ ಆ ಶಾಂಪು ಇಟ್ಕೊಂಡು ಹೇರ್ ವಾಶ್ನ ಮಾಡ್ಕೊಳ್ಳಿ. ನಾನು ಇದೇ ಹಚ್ಕೊಳ್ಳಿ, ಅದೇ ಹಚ್ಕೊಳ್ಳಿ, ಆ ಬ್ರ್ಯಾಂಡ್ ಹಚ್ಕೊಳ್ಳಿ, ಈ ಬ್ರ್ಯಾಂಡ್ ಹಚ್ಕೊಳ್ಳಿ ಅಂತ ಹೇಳಲ್ಲ. ನಾನು ಯಾವುದೇ ಶಾಂಪು ಕೂಡ ಸಜೆಸ್ಟ್ ಮಾಡ್ತಿಲ್ಲ. ಸೊ ನಾನು ಯೂಸ್ ಮಾಡೋ ಶಾಂಪು ಬಂದುಬಿಟ್ಟು ಇಲ್ಲಿ ಹಾಕಿರ್ತೀನಿ, ನೋಡ್ತಿರ್ಬೋದು. ಸೊ ನಾನು ವೀಕ್ಲಿ ಟ್ವೈಸ್ ಆಗಿ ಹೇರ್ ವಾಶ್ ಮಾಡ್ತೀನಿ, ಹೇರ್ ಆಯಿಲಿಂಗ್ ಕೂಡ ಮಾಡ್ತೀನಿ. ಮೇಯ್ನಾಗಿ ಹೇರ್ ವಾಶ್ ಆದ ನಂತರ ತುಂಬ ಜನ ಏನು ಮಾಡ್ತೀರಾ ಅಂದರೆ ಹಂಗೆ ಬಿಟ್ಬಿಡ್ತೀರಾ. ಸೊ ಅದು ಮೋಸ್ಟ್ ತುಂಬಾ ಹೇರ್ ಫಾಲ್ ಆಗೋಕ್ಕೆ ನೀವೇ ದಾರಿ ಮಾಡಿಕೊಟ್ಟಂಗೆ ಆಯಿತಾ. ತುಂಬ ಜನ ಮಿಸ್ಟೇಕ್ ಮಾಡ್ತೀರಾ. ಸೊ ಯಾವಾಗ ಬೇಕೋ ಆವಾಗ ಹೇರ್ ವಾಶ್ ಮಾಡ್ತೀರಾ, ಅದಾದ ನಂತರ ಹಾಗೆ ಬಿಟ್ಬಿಡ್ತೀರಾ. ಸೊ ಆ ಥರ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನೀವು ಯಾವಾಗ ಹೇರ್ ವಾಶ್ ಮಾಡ್ತೀರೋ ಅವಾಗೆಲ್ಲ ನಿಮ್ಮ ಹೇರ್ ವಾಶ್ ಆದ ನಂತರ ಪ್ಲೀಸ್ ನಿಮಗೆ ಹೇರ್ ಫಾಲ್ ಅವಾಯ್ಡ್ ಮಾಡಬೇಕು, ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗಬೇಕು, ನಿಮ್ಮ ಹೇರ್ ಬಂದುಬಿಟ್ಟು ಸಿಲ್ಕಿಯಾಗಿ ಸ್ಮೂತಾಗಿ ತುಂಬ ಲಾಂಗ್ ಆಗಿರಬೇಕು ಅನ್ನೋದಾದರೆ ಕಂಡೀಷ್ನರ್ನ ಯೂಸ್ ಮಾಡಿ. ಇದೇ ಮಾಡಿ ಅದೇ ಮಾಡಿ ಅಂತ ನಾನು ಹೇಳಲ್ಲ. ಸೊ ನಿಮಗೆ ಯಾವುದು ಇಷ್ಟನೋ ನಿಮ್ಮ ಬಜೆಟ್ ತಕ್ಕಂಗೆ ಆ ಒಂದು ಕಂಡೀಷ್ನರ್ನ ನೀವು ಯೂಸ್ ಮಾಡ್ಬೋದು. ಸೊ ನಾನು ಕೂಡ ಯಾವ ಕಂಡೀಷ್ನರ್ ಯೂಸ್ ಮಾಡ್ತೀನಿ ಅಂತ ಇಲ್ಲಿ ಹಾಕಿರ್ತೀನಿ, ನೋಡ್ತಿರ್ಬೋದು. ಸೊ ವೀಕ್ಲಿ ಟ್ವೈಸ್ ಆಗಿ ಆಯಿಲಿಂಗ್ ಮಾಡಬೇಕು, ಹೇರ್ ವಾಶ್ ಮಾಡಬೇಕು, ಅದಾದ ನಂತರ ಕಂಡೀಷ್ನರ್ ಯೂಸ್ ಮಾಡಬೇಕು. ಸೊ ಇದೆಲ್ಲ ಆದ ನಂತರ ಮುಗೀತಾ? ಖಂಡಿತ ಇಲ್ಲ. ಸೊ ಮೇನಾಗಿ ಹೇರ್ ವಾಶ್ ಮಾಡಿ ಬಂದಾದ ನಂತರ ಸೊ ತುಂಬ ಜನ ಏನು ತಪ್ಪು ಮಾಡ್ತೀರಾ ಅಂದರೆ ಹೇರ್ ಡ್ರೈಯರ್ ಯೂಸ್ ಮಾಡ್ತೀರಾ. ಸೊ ಅದರಿಂದ ಹೇರ್ ಫಾಲ್ ತುಂಬಾ ಆಗುತ್ತೆ, ಹೇರ್ ಗ್ರೋತಿಂಗ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಆವಾಗ ಹೇರ್ ಡ್ರೈಯರ್ನ ಯೂಸ್ ಮಾಡೋದು ಕಡಿಮೆ ಮಾಡಿ. ಈ ಬ್ಯುಸಿ ಶೆಡ್ಯೂಲಲ್ಲಿ ನಿಮಗೆ ಸಾಧ್ಯ ಆಗದೆ ಇದ್ದಾಗ ನೀವು ಯೂಸ್ ಮಾಡ್ಬೋದು, ಏನೂ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಟೈಮ್ ಇದೆ, ನೀವು ಮನೇಲೇ ಇದ್ದೀರಾ, ನಿಮಗೆ ಬಿಸಿಲು ಚೆನ್ನಾಗೇ ಬರುತ್ತೆ ಅನ್ನೋದಾದರೆ ನೀವು ಬಿಸಿಲಿಂದಾನೇ ನಿಮ್ಮ ಹೇರ್ನ ಡ್ರೈ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದು, ಹೇರ್ ಗ್ರೋತಿಗೆ ಕೂಡ ತುಂಬಾ ಒಳ್ಳೆಯದು. ವಿಟಮಿನ್ ಡಿ ಸಿಗುತ್ತೆ ನಿಮ್ಮ ಹೇರ್ಗೆಲ್ಲ, ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನೀವು ಎಷ್ಟೇ ಎಕ್ಸ್ಟರ್ನಲ್ ತೊಗೊಂಡ್ರೂ ಕೂಡ ಮೇಯ್ನಾಗಿ ಇಂಟರ್ನಲ್ಲಿ ನೀವು ತುಂಬ ಅಂದರೆ ಫುಡ್ಡಲ್ಲಿ ನೀವು ತುಂಬ ಚೆನ್ನಾಗಿರುವಂಥ ಪದಾರ್ಥಗಳನ್ನ ತೊಗೋಬೇಕಾಗುತ್ತೆ. ಮೇಯ್ನಾಗಿ ನಾನು ಏನು ಮಾಡ್ತೀನಿ ಅಂದರೆ ವಾರದಲ್ಲಿ 2 ಸಾರಿ ನಾನು ಮೆಂತ್ಯ ಕಾಳನ್ನ ನೀರಿಗೆ ಹಾಕಿ ಆ ನೀರನ್ನ ಕುಡಿತೀನಿ. ಸೊ ನನಗೆ ಮೈಗ್ರೇನ್ ಇರೋದ್ರಿಂದ ಸೊ ತುಂಬ ಹೀಟ್, ನನ್ನ ಬಾಡಿ ಬಂದುಬಿಟ್ಟು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ವಾರದಲ್ಲಿ 2 ಸಾರಿ ಕುಡಿತೀನಿ. ನಿಮಗೆ ಏನೂ ಇಲ್ಲ, ನೀವು ನಾರ್ಮಲ್ ಆಗಿದ್ದೀರಾ ಅನ್ನೋದಾದರೆ ನೀವು ಡೈಲಿ ಕೂಡ ಕುಡಿಬೋದು. ಮೆಂತ್ಯ ಕಾಳನ್ನ ನೈಟ್ ನೆನೆ ಹಾಕಿ ಆ ನೀರನ್ನ ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಹಾಗೆ ನಿಮ್ಮ ಹೇರ್ ಬಂದುಬಿಟ್ಟು ತುಂಬ ಸಿಲ್ಕಿಯಾಗಿ ಕೂಡ ಆಗುತ್ತೆ. ಸೊ ಮೆಂತ್ಯ ಕಾಳು ತುಂಬಾ ಒಳ್ಳೆಯದು, ಯೂಸ್ ಮಾಡಿ ನೋಡಿ. ನೀವು ಫುಡ್ಡಲ್ಲಿ ತಿನ್ನೋ ಫುಡ್ಡಲ್ಲಿ ಕರಿಬೇವನ್ನ ಮಿಸ್ ಮಾಡಬೇಡಿ. ನಾನು ಡೈಲಿ ಇಲ್ಲ ಅಂದರೆ ವೀಕಲ್ಲಿ 1 ದಿನ ಅಥವಾ 2 ದಿನ ಈ ಥರ ಯಾವಾಗ ನನಗೆ ಕರಿಬೇವು ಫ್ರೆಶ್ ಆಗಿ ಸಿಗುತ್ತೆ ಆವಾಗ ಮಾತ್ರ 1-2-3 ಇಸಲನ್ನು ತಿಂತೀನಿ. ಎಲೆಗಳು 2-3 ಎಲೆಗಳನ್ನು ತಿಂತೀನಿ. ತುಂಬಾ ಒಳ್ಳೆಯದು. ತುಂಬ ಜನ ಏನು ಮಾಡ್ತಾರಂದರೆ ಒಗ್ಗರಣೆಯಲ್ಲಿ ಹಾಕಿರ್ತೀರ ಉಪ್ಪಿಟ್ಟಲ್ಲಿ ತೆಗೆದು ಬಿಸಾಕೋದು. ಸೊ ಈ ಮಿಸ್ಟೇಕ್ ಮಾಡಬೇಡಿ. ನಿಮಗೆ ನಿಮ್ಮ ಹೇರ್ ಬಂದುಬಿಟ್ಟು ಹೇರ್ ಫಾಲ್ ಆಗಬೇಕು, ನಿಮಗೆ ಹೇರ್ ಗ್ರೋತ್ ಆಗಬಾರ್ದು, ನೀವು ಚಿಕ್ಕ ವಯಸ್ಸಲ್ಲೇ ಒಂದು 30-45 ಏಜಲ್ಲೇ ನಿಮ್ಮ ಹೇರ್ ಬಂದುಬಿಟ್ಟು ಗ್ರೇ ಆಗಬೇಕು, ತುಂಬ ಹಾಳಾಗಬೇಕು ನಿಮ್ಮ ಹೇರ್ ಅಂದರೆ ನೀವು ಕರಿಬೇವನ್ನ ಬಿಸಾಕಿ, ಹಿಂಗೆ ಎತ್ತಿ 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 ಆಯಿತಾ. ಸೊ ಇಲ್ಲ ನನ್ನ ಕೂದಲು ಚೆನ್ನಾಗಿರಬೇಕು, ನಾನು ಚಿಕ್ಕವಳ ಥರ ಕಾಣಬೇಕು, ನನ್ನ ಎಷ್ಟೇ ವಯಸ್ಸಾದರೂ ಗ್ರೇ ಹೇರ್ಸ್ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು? ಕರಿಬೇವನ್ನ ತಿನ್ನಬೇಕು. ಇಷ್ಟಕ್ಕೆ ಮುಗೀತಾ?
ಖಂಡಿತ ಇಲ್ಲ. ಸೊ ಹೇರ್ ಆಯಿಲಿಂಗ್ ಆಯಿತು, ಹೇರ್ ವಾಶ್ ಆಯಿತು, ಹೇರ್ ಕಂಡೀಷ್ನರ್ ಆಯಿತು, ಹೇರ್ ಡ್ರಾಯಿಂಗ್ ಆಯಿತು. ಸೊ ಅದಾದ ನಂತರ ನಿಮ್ಮ ಸ್ಕ್ಯಾಲ್ಪಿಗೆ ಬಂದುಬಿಟ್ಟು ನೀವು ಮಲಗೋಕ್ಕಿಂತ 1 ಅವರ್ ಮುಂಚೆನೇ ನಿಮ್ಮ ಸ್ಕ್ಯಾಲ್ಪ್ ಬಂದುಬಿಟ್ಟು ಈ ಥರ ಮಸಾಜ್ ಮಾಡ್ಕೊಳ್ಳಿ. ಈ ಥರ ತುಂಬ ನೆಮ್ಮದಿ ಅನಿಸುತ್ತೆ, ನಿಮಗೆ ನಿರಾಳತೆ ಇರುತ್ತೆ. ಸೊ ಯಾವುದೇ ಸ್ಟ್ರೆಸ್ ಇರಲ್ಲ. ನೀವು ಮಲಗೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಮಾಡಿ ನೋಡಿ, ನಿಮಗೆ ಕಣ್ಣು ತುಂಬ ನಿದ್ದೆ ಬರುತ್ತೆ. ನಮಗೆ ನಿದ್ದೆ ಬರಲ್ಲ, ನಮಗೆ ತುಂಬಾ ಅಂದರೆ ನಿದ್ದೆ ತುಂಬ ಜನ ಏನು ಮಾಡ್ತಾರೆ 12 ಗಂಟೆ 1 ಗಂಟೆಗೆಲ್ಲ ಮಲಗ್ತಾರೆ. ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. 9 ಗಂಟೆ ಲಾಸ್ಟ್ ನೀವು ಮಲಗೋದು. ಅದಾದ ನಂತರ ನೀವು ಎದ್ದೇಳೋಕ್ಕೆ ಚಾನ್ಸ್ ಇಲ್ಲ. ನೀವು ಏನು ಮಾಡಬೇಕಂದ್ರೆ ನಿಮ್ಮ ಸ್ಕ್ಯಾಲ್ಪ್ ಮಸಾಜ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಣ್ಣು ತುಂಬ ನಿದ್ದೆ ಬರುತ್ತೆ. ಈ ಟ್ರಿಕ್ನ ಫಾಲೋ ಮಾಡಿ ನೋಡಿ. ಸೊ ಸ್ಕ್ಯಾಲ್ಪಿಗೆ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆವಾಗ ನಿಮ್ಮ ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸೊ ಹೇರ್ ಲಾಂಗಾಗಿ ಬೆಳೆಯುತ್ತೆ, ಹಂಗೆ ಟಿಕ್ಕಾಗಿ ಕೂಡ ಇರುತ್ತೆ. ಇಷ್ಟಕ್ಕೆ ಮುಗೀತಾ ಅಂದರೆ ಖಂಡಿತ ಇಲ್ಲ. ಸೊ ನೀವು ಮಲಗೋಕ್ಕೆ ಕಾಟನ್ ಪಿಲ್ಲೋ ಅಥವಾ ಈ ಥರ ಯಾವುದೇ ಪಾಲಿಸ್ಟರ್ ಪಿಲ್ಲೋನ ಯೂಸ್ ಮಾಡಬೇಡಿ. ಈ ಥರ ಇಲ್ಲಿ ತೋರಿಸಿರ್ತೀನಿ, ಈ ಥರ ಪಿಲ್ಲೋನ ಯೂಸ್ ಮಾಡಿ. ಅದು ತುಂಬಾ ಒಳ್ಳೆಯದು. ನಮ್ಮ ಹೇರ್ ಸಿಲ್ಕ್ ಅಲ್ಲಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಆ ಪಿಲ್ಲೋ ಬಂದುಬಿಟ್ಟು. ಸಿಲ್ಕ್ ಪಿಲ್ಲೋನ ಯೂಸ್ ಮಾಡಿ. ಸೊ ಹಾಗೆ ಭಾಷಣಕ್ಕೆ ಬಂದುಬಿಟ್ಟು ತುಂಬ ಜನ ಪ್ಲಾಸ್ಟಿಕ್ನ ಯೂಸ್ ಮಾಡ್ತೀರಾ. ಸೊ ಪ್ಲೀಸ್ ಅವಾಯ್ಡ್ ಮಾಡಿ. ನಾನು ನಿಮ್ಗೆ ಹೇಳ್ತಿದ್ದೀನಿ, ನಾನು ಏನು ಯೂಸ್ ಮಾಡ್ತೀನಿ ಗೊತ್ತಾ? ಅದೇನೋ ಅಂತಾರಲ್ಲ, ಮಾಡೋದಿಲ್ಲ ಅನಾಚಾರ, ಹೇಳೋದು ಮಾತ್ರ ಏನಂತಾರೆ ನನಗೂ ಗೊತ್ತಾಯಿಲ್ಲ. ಸೊ ಚೇಂಜ್ ಮಾಡಬೇಕು, ನಾನು ಚೇಂಜ್ ಮಾಡ್ತೀನಿ. ಸೊ ವುಡನ್ ಇದನ್ನು ಯೂಸ್ ಮಾಡಿ. ಸೊ ನಾನು ಚೇಂಜ್ ಮಾಡ್ತೀನಿ. ಸೊ ನೀವು ಚೇಂಜ್ ಮಾಡಿ. ತುಂಬ ದಿನದಿಂದ ಅನ್ಕೊತಿದ್ದೀನಿ ವುಡನ್ದು ಯೂಸ್ ಮಾಡೋಣ ಅಂತ ಭಾಷಣಕ್ಕೆನಾದರೆ ಆಗ್ತಾನೇ ಇಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಸೊ ಪ್ಲೀಸ್ ವುಡನ್ದು ಯೂಸ್ ಮಾಡಿ, ನಾನು ಯೂಸ್ ಮಾಡ್ತೀನಿ. ಹೀಗೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗಬೇಕು, ಹೇರ್ ಫಾಲ್ ಆಗಬಾರ್ದು, ಸಿಲ್ಕಿಯಾಗಿ ಹೇರ್ ಇರಬೇಕು, ಥಿಕ್ಕಾಗಿರಬೇಕು ಅನ್ನೋದಾದರೆ ಚೆನ್ನಾಗಿ ನೀರು ಕುಡೀರಿ. ದಿನಕ್ಕೆ 4 ಲೀಟರ್ ನೀರಾದರೂ ಕುಡಿಲೇಬೇಕು. ಸೊ ನಮ್ಮ ಹೇರ್ಗೆ ಸ್ಕ್ಯಾಲ್ಪ್ ಮಸಾಜ್ ಬಂದುಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಯಿತಾ. ಸೊ ನೀವು ಮಲಗೋಕ್ಕಿಂತ 1 ಅವರ್ ಮುಂಚೆ ನಿಮ್ಮ ಹೇರ್ಗೆ ಈ ಥರ ಸ್ಕ್ಯಾಲ್ಪ್ ಮಸಾಜ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಫೀಲ್ ಮಾಡ್ತೀರಾ ಆಯಿತಾ. ನೀವು ಟ್ರೈ ಮಾಡಿ. ಸೊ ನಾನು ಹೇಳೋದ್ರಿಂದ ನಿಮಗೆ ಅದು ಗೊತ್ತಾಗಲ್ಲ, ನೀವೇ ಫೀಲ್ ಮಾಡಬೇಕು, ಆವಾಗಲೇ ನಿಮಗೆ ಗೊತ್ತಾಗೋದು. ನೀವು ಒಂದು ಸರಿ ನಿಮ್ಮ ಸ್ಕ್ಯಾಲ್ಪ್ನ ಮಸಾಜ್ ಮಾಡಿ ನೋಡಿ. ಸೊ ನಿಮಗೆ ಯಾವುದೇ ಎಕ್ವಿಪ್ಮೆಂಟ್ ಬೇಕು, ಸೊ ಅದು ಪ್ರಾಡಕ್ಟ್ ಬೇಕು ಏನಿಲ್ಲ, ನಿಮ್ಮ ಫಿಂಗರ್ ಟಿಪ್ಪಿಂದನೇ ಸ್ಮೂತಾಗಿ ಮಸಾಜ್ ಮಾಡಿ. ಸೊ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಹೇರ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಹೇರ್ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ ಆಯಿತಾ. ಸೊ ಅದಾದ ನಂತರ ಒಳ್ಳೆ ಫುಡ್ ತಿನ್ನಿ, ನೀರು ಕುಡೀರಿ. ಸೊ ಫ್ರೂಟ್ ತಿನ್ನಿ, ವೆಜಿಟೇಬಲ್ಸ್ ತಿನ್ನಿ, ಹೇರ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಮಂತ್ಲಿ ಒನ್ಸ್ ನೀವು ನಿಮ್ಮ ಹೇರ್ಗೆ ಸೊ ಗ್ರೇ ಹೇರ್ಸ್ ಆಗಿದ್ದರೆ, ಇಲ್ಲ ಅಂದರೆ ನ್ಯಾಚುರಲ್ ಆಗಿ ಹೇರ್ ಕಲರ್ ಬ್ರೌನ್ ಕಲರ್ ಅನ್ನಿಸ್ಬೇಕು, ಬರ್ಗೆಂಡಿ ಕಲರ್ ಕಾಣಬೇಕು, ಯಾವುದೇ ಥರದ ನೀವು ಹೇರ್ ಸ್ಟೈಲ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಬೇಕು ಅನ್ನೋದಾದರೆ, ಸ್ಪೆಷಲಿ ನನ್ನ ಒಂದು ಒಪಿನಿಯನ್ ಏನಂದರೆ, ಯಾವುದೇ ಪಾರ್ಲರ್ ಹೋಗಲ್ಲ, ಸಲೂನ್ ಹೋಗಲ್ಲ, ಏನೂ ಖರ್ಚು ಮಾಡಲ್ಲ ಆಯಿತಾ. ನನ್ನ ಹೇರಿಗೆ ಬಂದುಬಿಟ್ಟು ನ್ಯಾಚುರಲ್ಲಾಗಿ ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ, ಸೊ ಫುಡ್ಡಲ್ಲಿ ಏನು ತೊಗೋಬೋದು ಅದನ್ನೇ ನಾನು ಮಾಡ್ತೀನಿ. ನನ್ನ ಕೂದಲು ಬಂದುಬಿಟ್ಟು ತುಂಬಾ ಥಿನ್ನಾಗಿದೆ ಅಂತೀನಿ ನೋಡಿ, ಥಿಕ್ಕಾಗಿದೆ, ಹಂಗೆ ನ್ಯಾಚುರಲಿ ಸ್ಮೂತಾಗಿದೆ ಆ್ಯಂಡ್ ಸಿಲ್ಕಿ ಕೂಡ ಇದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ, ಸೋ ಸಾಫ್ಟ್ ಆಯಿತಾ. ಸೊ ನಾನು ಮಂತಲ್ಲಿ 1 ಟೈಮ್ ನಾನು ನಿಮ್ಗೆ ಯಾವ್ದು ಇಷ್ಟ ಆ ಒಂದು ಪೌಡರ್ ತೊಗೊಳ್ಳಿ. ಸೊ ಮೆಹಂದಿ ಪೌಡರು, ಅದನ್ನು ಅಪ್ಲೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹೇರ್ ನನಗೆ ಸ್ಪೆಷಲ್ ಟಿಪ್ ಅಂತಲೇ ಹೇಳ್ತೀನಿ ನಿಮಗೆ ನನ್ನ ಕಡೆಯಿಂದ 1 ಟಿಪ್ಪು. ಸೊ ನೀವು ಓಪನ್ ಹೇರ್ ಬಿಟ್ಟು ಮಲಗಬೇಡಿ. ಬಿಕಾಸ್ ಓಪನ್ ಹೇರ್ ಬಿಟ್ಟಾಗ ನಮ್ಮ ಹೇರ್ ತುಂಬಾ ಹಾಳಾಗೋ ಸಾಧ್ಯತೆ ಇರುತ್ತೆ, ಹೇರ್ ಫಾಲ್ ಆಗುತ್ತೆ. ಸೊ ಹಾಗಾಗಿ ಹೇರ್ ಟೈ ಮಾಡ್ಕೊಳ್ಳಿ. ಸೊ ಹೇಗೆ ಅಂದರೆ ತುಂಬ ಟೈಟಾಗಿಲ್ಲ, ಸೊ ಸ್ಮೂತಾಗಿ, ಅಂದರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಅಂತ. ಸೊ ಆ ಥರ ಹೇರ್ನ ಟೈ ಮಾಡ್ಕೊಂಡು, ಸೊ ನಿಮಗೆ ಫ್ರೀಜಿ ಹೇರ್ ಇರಬಾರ್ದು, ಸೊ ತುಂಬ ರಫ್ ಆಗಿರಬಾರ್ದು ಅನ್ನೋದಾದರೆ ಹೇರ್ ಸಿರಮ್ ಬರುತ್ತೆ. ಸೊ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿ. ನಾನು ಯೂಸ್ ಮಾಡೋದು ಇದು ಸ್ಟ್ರೆಸ್ದು, ತುಂಬ ಚೆನ್ನಾಗಿದೆ ಆಯಿತಾ. 2 ಥರ ಬರುತ್ತೆ. ಸೊ ಇನ್ನೂ ಒಂದು ಬಂದುಬಿಟ್ಟು ಗೋಲ್ಡ್ ಕಲರಲ್ಲಿದೆ, ನೀವು ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು, ಇದನ್ನು ಬೇಕಾದರೆ ಯೂಸ್ ಮಾಡ್ಬೋದು. ಯಾವುದೇ ಇದೆ ಅಂತಲ್ಲ, ಬೇರೆ ಬ್ರ್ಯಾಂಡಿನ ಕೂಡ ನೀವು ತೊಗೊಂಡು ಪರ್ಚೇಸ್ ಮಾಡಿ ಯೂಸ್ ಮಾಡ್ಬೋದು, ಒಳ್ಳೆ ರಿಸಲ್ಟ್ ಇರುತ್ತೆ. ಸೊ ನೀವು ಓಪನ್ ಹೇರ್ ಬಿಟ್ಟಾಗ ಕೂಡ ನಿಮ್ಮ ಹೇರ್ ಬಂದುಬಿಟ್ಟು ಫ್ರಿಜ್ಜಿ ಆಗಿರಲ್ಲ, ಡ್ರೈ ಆಗಿರಲ್ಲ. ಸೊ ನ್ಯಾಚುರಲ್ ಆಗಿ ಶೈನಿಯಾಗಿ ಕಾಣುತ್ತೆ,
ಸೊ ತುಂಬ ಒಂಥರ ಚೆನ್ನಾಗಿರುತ್ತೆ ಸ್ಮೂತಾಗಿ. ನಿಮ್ಮ ಕೂದಲ ನೀವೇ ಈ ಥರ ಮುಟ್ಕೊತೀರಾ. ಹಾಗಾಗಿ ಹೇರ್ ಫಾಲ್ ಯಾಕಾಗುತ್ತೆ, ಹೇರ್ ಗ್ರೋತ್ ಯಾಕಾಗಲ್ಲ ಅಂದರೆ ಹೆಣ್ಮಕ್ಳಿಗೆ ಮೇಯ್ನಾಗಿ ಸ್ಟ್ರೆಸ್ ತೊಗೋತೀವಿ. ಸೊ ಮಂತ್ಲಿ ಪೀರಿಯಡ್ ಆಗೋ ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಆ ಟೈಮಲ್ಲಿ ಕೂಡ ನಮಗೆ ಹೇರ್ ಫಾಲ್ ಆಗೋ ಸಾಧ್ಯತೆ ಇದೆ. ನನಗೂ ಕೂಡ ಆಗುತ್ತೆ. ಈವನ್ ನಾನು ಇಷ್ಟೆಲ್ಲ ಫುಡ್ಡಲ್ಲಿ ಕೂಡ ಚೆನ್ನಾಗಿ ತೊಗೋತೀನಿ, ನೀರು ಕೂಡ ಕುಡಿತೀನಿ, ಆಲ್ಮೋಸ್ಟ್ ಫ್ರೆಶ್ ಫುಡ್ ತಿಂತೀನಿ, ವೆಜಿಟೇಬಲ್ಸ್ ತಿಂತೀನಿ, ಆದರೂ ಕೂಡ ನನಗೂ ಹೇರ್ ಫಾಲ್ ಆಗುತ್ತೆ. ಸೊ ಒಂದೊಂದು ಸಾರಿ ಹೇರ್ ಗ್ರೋತ್ ಕೂಡ ಕಡಿಮೆ ಆಗುತ್ತೆ. ಯಾಕೆಂದರೆ ಸೊ ಮೇಯ್ನಾಗಿ ಹೆಣ್ಮಕ್ಳ ವಿಷಯದಲ್ಲಿ ಸೊ ಸ್ಟ್ರೆಸ್ ತುಂಬಾ ತಗೋತೀವಿ. ಸೊ ಕೆಲಸ ಆಗಿಲ್ಲ, ಇದು ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ, ಏನು ಅಡುಗೆ ಮಾಡೋದು, ಇದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿರ್ತೀವಿ. ಅದಕ್ಕಿಂತನೂ ಅವ್ರು ಏನು ಮಾಡಿದರು, ಇವ್ರು ಏನು ಮಾಡಿದ್ರು, ಇದನ್ನು ತುಂಬ ಯೋಚನೆ ಮಾಡ್ತಿರ್ತೀವಿ. ಹಾಗಾಗಿ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ ಮೇಯ್ನಾಗಿ ಹೇರ್ ಫಾಲ್ ಆಗಬಾರ್ದು ಅಂದರೆ. ಸೊ ಅದಾದ ನಂತರ ಹಾರ್ಮೋನ್ ಇಂಬ್ಯಾಲೆನ್ಸು. ಸೊ ಮಂತ್ಲಿ ಪೀರಿಯಡ್ ಆಗೋ ಟೈಮಲ್ಲಿ ನಮಗೆ ಪೇನ್ ಇರುತ್ತೆ, ಸೊ ಸ್ಟ್ರೆಸ್ ಇರುತ್ತೆ. ಆ ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಹೇರ್ ಫಾಲ್ ತುಂಬಾ ಆಗುತ್ತೆ. ಸೊ ಇದೆಲ್ಲ ಮೇಂಟೈನ್ ಮಾಡಿದರೂ ಅದಾಗುತ್ತೆ ಅನ್ನೋದಾದರೆ ಏನು ಮಾಡೋಕ್ಕಾಗಲ್ಲ. ಸೊ ನಾವು ಅದನ್ನು ರಿಕವರಿ ಮಾಡ್ಕೋಬೋದು ನಮ್ಮ ಫುಡ್ಡಿಂದ ಆಗಿರ್ಬೋದು. ಸೊ ನಮ್ಮ ಒಂದು ಕಲ್ಚರಿಂದ ನಾವೇನು ತಿಂತೀವಿ, ಏನು ಕುಡಿತೀವಿ, ಯಾವ ಫ್ರೂಟ್ ತಿಂತೀವಿ, ಯಾವ ವೆಜಿಟೇಬಲ್ನ ತಿಂತೀವಿ ಅನ್ನೋದ್ರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಸೊ ನಾವು ತುಂಬ ಚೆನ್ನಾಗಿರೋ ಫುಡ್ ತಿಂದರೂ ಕೂಡ ಕೆಲವೊಂದು ಸಾರಿ ಹೇರ್ ಫಾಲ್ ಆಗ್ತಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಕೆಲವೊಂದು ಟ್ಯಾಬ್ಲೆಟ್ನ ಕೊಡ್ತಾರೆ, ನೀವು ಆಸ್ಪತ್ರೆಗೆ ಹೋದರೆ ಆ ಟ್ಯಾಬ್ಲೆಟಿಂದ ಕೂಡ ಹೇರ್ ಫಾಲ್ನ ಕಡಿಮೆ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಪ್ಲೀಸ್ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.